ಆಕಾಶದಿಂದ ಸುರಿಯುತ್ತಿರುವುದು ಕೇವಲ ಮಳೆಯಲ್ಲ, ಅದು ಅಕ್ಷರಶಃ ಮೃತ್ಯು. ಆ ಕಡೆ ಪಾಕಿಸ್ತಾನದಲ್ಲಿ ಒಂದು ಸೈತಾನ ಎದ್ದಿದೆ. ಹೌದು, ಒಂದು ವಿನಾಶಕಾರಿ ಚಂಡಮಾರುತ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಭಾರತದ ಗಡಿಯೊಳಗೆ ನುಗ್ತಾ ಇದೆ. ಅತ್ತ ಉತ್ತರ ಪ್ರದೇಶದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಜನ ಹೆಣವಾಗಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ಮಳೆರಾಯ ಅಟ್ಟಹಾಸ ಶುರು ಮಾಡಿದ್ದಾನೆ. ಇದು ಬರೀ ಗಾಳಿ ಮಳೆಯಲ್ಲ, ಇದೊಂದು ನೈಸರ್ಗಿಕ ವಿಕೋಪ. ಮುಂದಿನ 96 ಗಂಟೆ ನಮ್ಮ ದೇಶಕ್ಕೆ ಅಗ್ನಿ ಪರೀಕ್ಷೆ. ಪ್ರಕೃತಿ ಮುನಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈಗ ಭಾರತದಲ್ಲಿ ನಡೀತಾ ಇರುವ ಘಟನೆಗಳೇ ಸಾಕ್ಷಿ. ಉತ್ತರ ಭಾರತದ ರಾಜ್ಯಗಳು ಈಗ ಅಕ್ಷರಶಃ ನಡಕ್ತಾ ಇವೆ. ಹವಾಮಾನ ಇಲಾಖೆ ನೀಡಿರುವ ಬಿಗ್ ಅಲರ್ಟ್ ಕೇಳಿದರೆ ನೀವು ದಂಗಾಗ್ತೀರಿ. ಪಾಕಿಸ್ತಾನದ ಕಡೆಯಿಂದ ಬರ್ತಿರುವ ಆ ಭಯಾನಕ ಸೈಕ್ಲೋನ್ ಭಾರತದ 5 ರಾಜ್ಯಗಳನ್ನು ಅಸ್ತವ್ಯಸ್ತ ಮಾಡೋದಕ್ಕೆ ರೆಡಿಯಾಗಿದೆ. ಅಸಲಿಗೇನಾಗ್ತಾ ಇದೆ? ಆ ಪಾಕಿಸ್ತಾನದ ಚಂಡಮಾರುತ ನಮ್ಮ ಕರ್ನಾಟಕಕ್ಕೆ ಹೇಗೆ ಎಫೆಕ್ಟ್ ಕೊಡುತ್ತೆ? ಕರ್ನಾಟಕದ ಕತೆ ಏನು? ನಮ್ಮಲ್ಲೂ ರೆಡ್ ಅಲರ್ಟ್ ಘೋಷಣೆಯಾಗಿದೆಯಾ? ಈ ಸೈಕ್ಲೋನ್ ಹಿಂದೆ ಇರುವ ಆ ಸೈನ್ಸ್ ಏನು? ಪ್ರತಿಯೊಂದನ್ನು ಹೇಳ್ತೀವಿ. ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ, ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಉತ್ತರ ಭಾರತದಲ್ಲಿ ಅತಿಯಾದ ಶಾಖ ಇತ್ತು. ಹೀಟ್ ವೇವ್ ಅಂದರೆ ಜನರಿಗೆ ಹೊರಗೆ ಬರೋದಕ್ಕೂ ಆಗ್ತಿರಲಿಲ್ಲ. ಆದರೆ ಈಗ ಕತೆ ಉಲ್ಟಾ ಆಗಿದೆ. ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಗಿದೆ. ಪಾಕಿಸ್ತಾನದ ಗಡಿಭಾಗದಲ್ಲಿ ಭಯಾನಕ ಥಂಡರ್ ಸ್ಟಾರ್ಮ್ ಕಸ್ಟರ್ಗಳು ಅಂದರೆ ಗುಡುಗು ಸಹಿತ ಮಳೆಯ ಮೋಡಗಳು ರೂಪುಗೊಂಡಿವೆ. ಇವು ಅಂತಿಂತ ಮೋಡಗಳಲ್ಲ ಸ್ನೇಹಿತರೆ, ಇವು ಅತ್ಯಂತ ವೇಗವಾಗಿ ನಮ್ಮ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇವೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಂಟೆಗೆ 80ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೆ ಏನಾಗಬಹುದು? ರಸ್ತೆ ಪಕ್ಕದಲ್ಲಿರುವ ಟಿನ್ ಶೆಡ್ಗಳು ಗಾಳಿಯಲ್ಲಿ ಹಾರಿ ಹೋಗ್ತಾವೆ. ದೈತ್ಯ ಮರಗಳು ಬುಡ ಸಮೇತ ಉರುಳಿ ಬೀಳ್ತಾವೆ. ಇದು ಕೇವಲ ಗಾಳಿಯಲ್ಲ, ಮರುಭೂಮಿಯಿಂದ ಹೊತ್ತು ತರ್ತಿರುವ ಧೂಳಿನ ಬಿರುಗಾಳಿ. ಈ ಡಸ್ಟ್ ಸ್ಟಾರ್ಮ್ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ ರಸ್ತೆಯಲ್ಲಿ ಕಣ್ಣು ಬಿಡೋದಕ್ಕೂ ಕೂಡ ಸಾಧ್ಯವಿಲ್ಲ. ವಿಸಿಬಿಲಿಟಿ ಶೂನ್ಯವಾಗುತ್ತೆ. ಇಂತಹ ಸಮಯದಲ್ಲಿ ವಾಹನ ಚಲಾಯಿಸೋದು ಅಂದ್ರೆ ಅದು ಮೃತ್ಯು ಕೂಪಕ್ಕೆ ನುಗ್ಗಿದಂತೆ. ಈಗ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ಹವಾಮಾನ ಇಲಾಖೆ ನೀಡಿರುವ ಆ ಡೇಂಜರ್ ಟೈಮ್ ಟೇಬಲ್ ಏನು? ಯಾವ ರಾಜ್ಯಕ್ಕೆ ಯಾವಾಗ ಕಂಟಕ? ಮೊದಲೇದಾಗಿ ರಾಜಸ್ಥಾನ. ಇಲ್ಲಿನ ಜೈಪುರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸಂಜೆ 7ರಿಂದ ರಾತ್ರಿ 9 ಗಂಟೆಯ ಒಳಗೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ. ಎರಡನೇದಾಗಿ ಪಂಜಾಬ್. ಇಲ್ಲಿ ಚಂಡಮಾರುತದ ತೀವ್ರತೆ ಅತಿ ಹೆಚ್ಚಾಗಿರಲಿದೆ. ಸಂಜೆ 7ರಿಂದ ರಾತ್ರಿ 11ರ ನಡುವೆ ವಿನಾಶಕಾರಿ ಮಳೆ ಮತ್ತು ಗಾಳಿ ಇಲ್ಲಿ ರೌದ್ರ ನರ್ತನ ಮಾಡಲಿದೆ. ಮೂರನೇದಾಗಿ ಹರಿಯಾಣ ಮತ್ತು ಚಂಡೀಗಢ. ಇಲ್ಲಿ ರಾತ್ರಿ 8ರಿಂದ 11 ಗಂಟೆಯ ವೇಳೆಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರುವ ಸಾಧ್ಯತೆ ಇದೆ. ನಾಲ್ಕನೇದಾಗಿ ನಮ್ಮ ದೇಶದ ರಾಜಧಾನಿ ದೆಹಲಿ ಮತ್ತು ಪಶ್ಚಿಮ ಉತ್ತರ ಪ್ರದೇಶ. ಇಲ್ಲಿರುವ ಜನರಿಗೆ ಸರ್ಕಾರ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೆ ಹವಾಮಾನ ಅತ್ಯಂತ ಸಕ್ರಿಯವಾಗಿರುತ್ತೆ. ಅಂದರೆ ನೀವು ಮಲಗಿರುವ ಸಮಯದಲ್ಲಿ ಪ್ರಕೃತಿ ವಿಕೋಪ ಶುರುವಾಗುತ್ತೆ. ದೆಹಲಿಯಂತಹ ಜನನಿಬಿಡ ನಗರದಲ್ಲಿ ಮೆಟ್ರೋ ಸಂಚಾರದ ಮೇಲೂ ಇದು ಪರಿಣಾಮ ಬೀರಬಹುದು. ಯೋಚನೆ ಮಾಡಿ, ಇಷ್ಟೊಂದು ತೀವ್ರತೆಯ ಬಿರುಗಾಳಿ ಯಾಕೆ ಬಂತು? ಇದರ ಹಿಂದೆ ಇರೋದು ಬಿಸಿ ಮತ್ತು ಶೀತಲ ಗಾಳಿಗಳ ಮುಖಾಮುಖಿ. ಭೂಮಿಯ ಮೇಲ್ಮೈ ಬಿಸಿಯಾಗಿ ಆ ಗಾಳಿ ಮೇಲೆ ಹೋಗಿತ್ತು. ಅದೇ ಸಮಯದಲ್ಲಿ ಪಾಕಿಸ್ತಾನದಿಂದ ಶೀತಲ ಗಾಳಿ ನುಗ್ಗಿತು. ಈ 2 ಗಾಳಿಗಳು ಡಿಕ್ಕಿ ಹೊಡೆದಾಗ ಏನಾಗುತ್ತೆ ಗೊತ್ತಾ? ಅಕ್ಷರಶಃ ಒಂದು ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟವೇ ಈಗ ಸೈಕ್ಲೋನ್ ರೂಪದಲ್ಲಿ ಹೊರಬರ್ತಾ ಇರೋದು. ಈಗ ನಾವು ಉತ್ತರ ಪ್ರದೇಶದಲ್ಲಿ ನಡೆದ ಕೆಲವು ಭಯಾನಕ ಘಟನೆಗಳನ್ನು ನೋಡಬೇಕಿದೆ. ಅಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಬರೀ ಮನುಷ್ಯರಲ್ಲ, 100 ಜಾನುವಾರುಗಳು ಕೂಡ ಪ್ರಾಣ ಕಳೆದುಕೊಂಡಿವೆ. ಅಲ್ಲಿನ ಭದೋಯಿ ಜಿಲ್ಲೆಯ ರಾಮಪುರದಲ್ಲಿ ನಡೆದ ಘಟನೆಯಂತೂ ಎದೆ ನಡಗಿಸುವಂತಿದೆ. ಸುಂಟರಗಾಳಿಯ ರಭಸಕ್ಕೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆಯೇ ಕುಸಿದು ಬಿದ್ದಿದೆ. ಅವರನ್ನ ರಕ್ಷಣೆ ಮಾಡಲಾಗಿದೆಯಾದರೂ ಈ ಘಟನೆಯಿಂದ 20 ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಇಮ್ಯಾಜಿನ್ ಮಾಡಿ, ಒಂದು ಸೇತುವೆಯನ್ನೇ ಉರುಳಿಸುವ ಗಾಳಿಯ ವೇಗ ಎಷ್ಟಿರಬಹುದು? ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದು ಮನೆಗಳು ಜಖಂಗೊಂಡಿವೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಧೂಳಿನ ಮೋಡಗಳು ಆವರಿಸಿದ್ದು ಮುಂದಿನ ದೃಶ್ಯಗಳೇ ಕಾಣದಂತಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರಬಹುದು, ಉತ್ತರ ಭಾರತದ ಕತೆ ಓಕೆ, ನಮ್ಮ ಕರ್ನಾಟಕಕ್ಕೇನಾದರೂ ಅಪಾಯ ಇದೆಯಾ? ಹೌದು ವೀಕ್ಷಕರೇ, ಕರ್ನಾಟಕದಲ್ಲೂ ಈಗ ಮಳೆಯ ಆರ್ಭಟ ಶುರುವಾಗಿದೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ವರುಣನ ರೌದ್ರಾವತಾರ ಕಾಣಿಸ್ತಾ ಇದೆ. ಈಗಾಗಲೇ ಮಳೆ ಮತ್ತು ಸಿಡಿಲಿಗೆ 2 ಬಲಿಯಾಗಿದ್ದಾರೆ.
ಬೆಳಗಾವಿಯ 19 ವರ್ಷದ ಅಜಯ್ ಎಂಬ ಯುವಕ ಕುರಿ ಕಾಯಲು ಹೋದಾಗ ಮರದ ಕೆಳಗೆ ನಿಂತಿದ್ದಕ್ಕೆ ಸಿಡಿಲು ಬಡಿದು ಮೃತಪಟ್ಟಿದ್ದಾನೆ. ಇತ್ತ ಉಡುಪಿಯ ಕುಂದಾಪುರದಲ್ಲಿ ಸೇತುವೆ ಕೆಲಸ ಮಾಡ್ತಿದ್ದ ಪಂಜಾಬ್ ಮೂಲದ ಕಾರ್ಮಿಕ ಸಿಡಿಲಿಗೆ ಪ್ರಾಣ ಬಿಟ್ಟಿದ್ದಾನೆ. ಉಡುಪಿ, ಯಾದಗಿರಿ, ಹಾವೇರಿ, ಕೊಡಗು, ವಿಜಯಪುರ, ಶಿವಮೊಗ್ಗ, ದಾವಣಗೆರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಭಾರೀ ಮಳೆಯ ಮುನ್ಸೂಚನೆ ಇದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ಕೂಡ ವಿಳಂಬವಾಗಿದೆ. ಅಂದರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಮುಂದೇನಾಗುತ್ತೆ? ಹವಾಮಾನ ಇಲಾಖೆ ಹೇಳಿರುವ ಪ್ರಕಾರ ಮುಂದಿನ 4 ದಿನಗಳು ಅತ್ಯಂತ ಕ್ರಿಟಿಕಲ್. ಪಾಕಿಸ್ತಾನದಿಂದ ಬರ್ತಿರುವ ಈ ಸೈಕ್ಲೋನ್ ಕೇವಲ ಗಾಳಿ ಮಳೆಯಲ್ಲ, ಇದು ಆಲಿಕಲ್ಲು ಮಳೆಯನ್ನ ಹೊತ್ತು ತರ್ತಾ ಇದೆ. ಇದು ರೈತರಿಗೆ ಅತಿ ದೊಡ್ಡ ಪೆಟ್ಟು. ಕಟಾವಿಗೆ ಬಂದಿರುವ ಬೆಳೆಗಳೆಲ್ಲ ನಾಶವಾಗುವ ಭೀತಿ ಇದೆ. ನಗರ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್, ಚರಂಡಿಗಳು ತುಂಬಿ ಹರಿದು ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ದಟ್ಟವಾಗಿದೆ. ಕೊನೆಯದಾಗಿ, ಇಷ್ಟೊಂದು ಭೀಕರವಾಗಿ ಈ ಬಾರಿ ಸೈಕ್ಲೋನ್ ಯಾಕೆ ಬರ್ತಿದೆ? ಮೂಲಗಳು ಹೇಳುವ ಪ್ರಕಾರ ಇದಕ್ಕೆ ಕಾರಣ ಪಶ್ಚಿಮದ ಅಸ್ಥಿರತೆ. ಒಂದು ಕಡೆ ದೆಹಲಿ, ರಾಜಸ್ಥಾನದಲ್ಲಿ ಭೀಕರ ಶಾಖ ಇತ್ತು. ಈ ಶಾಖದಿಂದಾಗಿ ಭೂಮಿಯ ಗಾಳಿ ಹಗುರವಾಗಿ ಮೇಲೆ ಹೋಗಿತ್ತು. ಅಲ್ಲಿ ಶೂನ್ಯ ಪ್ರದೇಶ ಸೃಷ್ಟಿಯಾಗಿತ್ತು. ಇದನ್ನು ತುಂಬಲು ಪಾಕಿಸ್ತಾನದ ಕಡೆಯಿಂದ ಶೀತಲ ಮತ್ತು ತೇವಾಂಶ ಭರಿತ ಗಾಳಿ ನುಗ್ಗಿ ಬಂತು. ನೋಡಿ, ಬಿಸಿ ಮತ್ತು ತಂಪು ಗಾಳಿ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅಲ್ಲಿ ದೊಡ್ಡ ಮಟ್ಟದ ಸಂಘರ್ಷ ನಡೆಯುತ್ತೆ. ಇದನ್ನು ಹವಾಮಾನ ಭಾಷೆಯಲ್ಲಿ ಥಂಡರ್ ಸ್ಟ್ರಾಮ್ ಕ್ಲಸ್ಟರ್ ಅಂತಾರೆ. ಇದು ಅಕ್ಷರಶಃ ಆಕಾಶದಲ್ಲಿ ಸಂಭವಿಸುವ ಒಂದು ಬಾಂಬ್ ಸ್ಫೋಟದಂತೆ. ಅದರ ಪರಿಣಾಮವೇ ಈ ಮಿಂಚು, ಈ ಗುಡುಗು ಮತ್ತು ಈ ವಿನಾಶಕಾರಿ ಗಾಳಿ. ಸ್ನೇಹಿತರೆ, ಮುಂದಿನ 4 ದಿನಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ನಿಮ್ಮ ಜಿಲ್ಲೆಯಲ್ಲಿ ಮಳೆಯ ಮುನ್ಸೂಚನೆ ಇದ್ದರೆ ದಯವಿಟ್ಟು ಸುರಕ್ಷಿತವಾಗಿರಿ. ಹಳೆಯ ಮನೆಗಳು, ಶಿಥಿಲಗೊಂಡ ಕಟ್ಟಡಗಳಿಂದ ದೂರವಿರಿ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಈಗ ಚಂಡಮಾರುತದ ಆತಂಕದ ನಡುವೆ ಒಂದು ಬಿಗ್ ಅಪ್ಡೇಟ್ ಕೂಡ ಸಿಕ್ಕಿದೆ. ಇಡೀ ಭಾರತದ ಕೃಷಿ ಮತ್ತು ಆರ್ಥಿಕತೆಯ ಜೀವನಾಡಿ ಆಗಿರುವ ನೈಋತ್ಯ ಮುಂಗಾರು ಮಳೆ ಯಾವಾಗ ಬರುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಡೇಟ್ ಫಿಕ್ಸ್ ಮಾಡಿದೆ. ಹೌದು, ಇಡೀ ದೇಶ ಕಾತರದಿಂದ ಕಾಯ್ತಿರುವ ಆ ಸಂಭ್ರಮದ ಮಳೆ ಮೇ 26ಕ್ಕೆ ಕೇರಳದ ಕರಾವಳಿಗೆ ಅಪ್ಪಳಿಸಲಿದೆ. ಸಾಮಾನ್ಯವಾಗಿ ಜೂನ್ 1ಕ್ಕೆ ಬರಬೇಕಾಗಿದ್ದ ಮಳೆ ಈ ಬಾರಿ ಸ್ವಲ್ಪ ಮೊದಲೇ, ಅಂದರೆ ಅಡ್ವಾನ್ಸ್ಡ್ ಆಗಿ ಬರ್ತಾ ಇದೆ. ನೋಡಿ, ಕಳೆದ ವರ್ಷ ಕೂಡ ಅಷ್ಟೇ ಮೇ 27ಕ್ಕೆ ಬರುತ್ತೆ ಅಂದ್ಕೊಂಡಿದ್ರು, ಆದರೆ ಮೇ 24ಕ್ಕೆ ಬಂದಿತ್ತು. ಈ ವರ್ಷವೂ ಮೇ 26ಕ್ಕೆ ಎಂಟ್ರಿ ಕೊಡೋದು ಪಕ್ಕಾ ಆಗಿದೆ. ಇದರಲ್ಲಿ 4 ದಿನಗಳ ವ್ಯತ್ಯಾಸ ಇರಬಹುದು ಅಷ್ಟೇ. ಆದರೆ ಸ್ನೇಹಿತರೆ, ಈಗ ನೀವು ಗಮನಿಸಬೇಕಾದ ಒಂದು ಬಿಗ್ ಟ್ವಿಸ್ಟ್ ಇದೆ. ಈ ಮಳೆ ನಮಗೆ ಬಿಸಿಲಿನಿಂದ ರಿಲೀಫ್ ಕೊಡೋದು ನಿಜ, ಆದರೆ ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ನಾರ್ಮಲ್ ಇರಲ್ವಂತೆ. ಹೌದು, IMD ನೀಡಿರುವ ಮುನ್ಸೂಚನೆ ಕೇಳಿದರೆ ಸ್ವಲ್ಪ ಶಾಕ್ ಆಗುತ್ತೆ. ಈ ವರ್ಷ ವಾಡಿಕೆಗಿಂತ ಕಡಿಮೆ, ಅಂದರೆ ಕೇವಲ 92% ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ವಿಶ್ವದ ಹವಾಮಾನವನ್ನೇ ಏರುಪೇರು ಮಾಡುವ ಆ ದೈತ್ಯ ಸೈತಾನ ಎಲ್ ನೀನೋ ಪರಿಸ್ಥಿತಿ. ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಅಸಹಜ ಉಷ್ಣತೆಯಿಂದಾಗಿ ಭಾರತದಲ್ಲಿ ಮಳೆ ಕಡಿಮೆಯಾಗುತ್ತೆ ಅಥವಾ ಮಳೆ ಅಸ್ತವ್ಯಸ್ತವಾಗುತ್ತೆ. ಕಳೆದ 16 ಎಲ್ ನೀನೋ ವರ್ಷಗಳಲ್ಲಿ 10 ಬಾರಿ ಮಳೆ ಕೊರತೆಯಾಗಿದೆ ಅನ್ನೋದನ್ನು ಮರಿಬೇಡಿ. ಅಂದರೆ ರೈತರು ಈ ಬಾರಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಇದೆ. ಆದರೆ ಒಂದು ಸಮಾಧಾನದ ಸಂಗತಿ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕಡೆಗೆ ಮುಂಗಾರು ಮೋಡಗಳು ಮುಂದಿನ 24 ಗಂಟೆಗಳಲ್ಲಿ ಚಲಿಸಲಿವೆ ಅಂತ IMD ಹೇಳ್ತಾ ಇದೆ. ಅಂದರೆ ಮಳೆ ಬರೋದು ಗ್ಯಾರಂಟಿ, ಆದರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಮಾತ್ರ ಈಗಿರುವ ಸಸ್ಪೆನ್ಸ್. ನೋಡಿ, ಒಂದು ಕಡೆ ಪಾಕಿಸ್ತಾನದ ಚಂಡಮಾರುತ ಉತ್ತರ ಭಾರತವನ್ನು ನಡುಗಿಸ್ತಾ ಇದೆ. ಇನ್ನೊಂದು ಕಡೆ ಮಾನ್ಸೂನ್ ಮಳೆ ಕೇರಳಕ್ಕೆ ಬರೋದಕ್ಕೆ ರೆಡಿ ಆಗಿದೆ. ಈ ಚಂಡಮಾರುತ ಮತ್ತು ಮುಂಗಾರು ಮಳೆ ಮುಖಾಮುಖಿಯಾದರೆ ಕರಾವಳಿ ಭಾಗದಲ್ಲಿ ಸೈಕ್ಲೋನ್ ತೀವ್ರತೆ ಹೆಚ್ಚಾಗಬಹುದು. ರೈತ ಬಾಂಧವರೇ, ಮಳೆ ಬೇಗ ಬರ್ತಿದೆ ಅಂತ ಖುಷಿಯಾಗೋದು ಒಂದು ಕಡೆ, ಆದರೆ ಎಲ್ ನೀನೋ ಎಫೆಕ್ಟ್ನಿಂದಾಗಿ ಮಳೆ ಕೈಕೊಡುವ ಸಾಧ್ಯತೆಯೂ ಇದೆ ಅಂತ ವರದಿಗಳು ಹೇಳ್ತಿವೆ. ಹಾಗಾಗಿ ಬಿತ್ತನೆ ಕಾರ್ಯಕ್ಕೂ ಮುನ್ನ ಸರಿಯಾದ ಯೋಜನೆ ಮಾಡಿಕೊಳ್ಳೋದು ತುಂಬ ಮುಖ್ಯ. ಕೊನೆದಾಗಿ ಒಂದು ಮಾತು, ಪ್ರಕೃತಿಯ ಮುಂದೆ ಮನುಷ್ಯ ಯಾವಾಗಲೂ ಕುಬ್ಜನೆ, ಆದರೆ ಮುನ್ನೆಚ್ಚರಿಕೆ ನಮ್ಮ ಕೈಯಲ್ಲಿದೆ. ಬಿರುಗಾಳಿ ಬೀಸುವಾಗ ಹಳೆಯ ಕಟ್ಟಡಗಳ ಅಡಿಯಲ್ಲಿ, ಮರದ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಪಕ್ಕದಲ್ಲಿ ದಯವಿಟ್ಟು ನಿಲ್ಲಬೇಡಿ. ಉತ್ತರ ಪ್ರದೇಶದಲ್ಲಿ ನಡೆದ ಸಾವುಗಳು ನಮಗೆ ದೊಡ್ಡ ಪಾಠವಾಗಬೇಕು. ಜಿಲ್ಲಾಡಳಿತ ನೀಡುವ ಸೂಚನೆಗಳನ್ನು ಪಾಲಿಸಿ, ಯಾಕಂದರೆ ಇದು ಕೇವಲ ನ್ಯೂಸ್ ಅಲ್ಲ, ಇದು ನಿಮ್ಮ ಪ್ರಾಣಕ್ಕೆ ಸಂಬಂಧಿಸಿದ ವಿಚಾರ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಯಾಕಂದರೆ ಮಳೆಯ ಅಲರ್ಟ್ ಎಲ್ಲರಿಗೂ ತಲುಪಬೇಕಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.